ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡಾಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಬೆಂಗಳೂರಿನ ಸಂಪರ್ಕ ಸೇತುವೆ ಅಂತ ಕರೆಸಿಕೊಳ್ಳುವಂತಹ ಮೆಟ್ರೋ ತಾರ್ಕಿಕ ಸಂಕಷ್ಟ ಸಾಕಷ್ಟು ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಸಾವಿರಾರು ಜನರನ್ನ ಹೊತ್ತು ಸಾಗುವಂತಹ ನಮ್ಮ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆಗಳು. ಆ ಮೆಟ್ರೋ ರೈಲುಗಳು ಅರ್ಧ ದಾರಿಯಲ್ಲೇ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ. ಈವರೆಗೂ ಬರೋಬ್ಬರಿ 22 ಬಾರಿ ಕೆಟ್ಟು ನಿಂತಿರುವಂತದ್ದು ತಾಂತ್ರಿಕ ದೋಷದಿಂದ. BMRCL ವಿರುದ್ಧ ಸಿಲಿಕಾನ್ ಸಿಟಿ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಮೆಟ್ರೋ ಅಂತ ಹೇಳ್ತೀರಿ, ಮೆಟ್ರೋಗೆ ಇಂತಿಷ್ಟು ದುಡ್ಡು ತೆಗೆದಿಡ್ತೀವಿ ಅಂತ ಹೇಳ್ತೀರಿ, ಕೋಟಿ ಕೋಟಿ ಅದಕ್ಕೆ ಖರ್ಚು ಮಾಡ್ತೀರಿ ನಮ್ಮ ದುಡ್ಡಿಂದ. ಆದ್ರೆ ಇದೇನಾ ಸರ್ವಿಸು ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸಿ ಕರೆ ಮಾಡಿ ಮಾತಾಡಬಹುದಾಗಿದೆ. ಹಾಗಿದ್ದರೆ ಮೆಟ್ರೋ ನಿರ್ವಹಣೆ ಯಾರ ಹೊಣೆ? ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ಅಭಿಯಾನದ ಜೊತೆಗೆ ಭಾಗಿಯಾಗಿ ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಸಂಪುಟ ಸಂಕಟದ ವಿಚಾರಗಳು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಜಕೀಯವಾಗಿ ಅನೇಕ ಸುದ್ದಿಗಳಿದೆ. ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಈಗ ಟಾಪ್ ಸ್ಟೋರೀಸ್. ಕಾಂಗ್ರೆಸ್ ಅಲ್ಲಿ ಬಂಡಾಯದ ಪ್ರಹಸನವೇ ಮುಗಿತಾ ಇಲ್ಲ. ಡಿನ್ನರ್ ಮೀಟಿಂಗ್ಗೆ ಅಸಮಾಧಾನಿತ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನ ಮೂಲಕ ಹೊಸ ಅಸ್ತ್ರಗಳನ್ನ ಹೂಡೋದಕ್ಕೆ ರೆಡಿಯಾಗಿದ್ದಾರೆ. ಅದು ಯಾವಾಗ ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿಯೇ. ಅಧಿವೇಶನದ ವೇಳೆಯೇ ಭಿನ್ನಮತ ಸ್ಫೋಟ ಆಗುತ್ತಾ? ಇನ್ ಕೇಸ್ ಅದು ನಿಜವೇ ಆದ್ರೆ ಸಿಎಂ DK ಶಿವಕುಮಾರ್ಗೆ ಮತ್ತೊಂದು ಸವಾಲು ಎದುರಾಗ್ಲಿಕ್ಕಿದೆ. ಈ ಬಂಡಾಯದ ಪ್ರಲಾಪವನ್ನ ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನ ಇದರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಶಾಸಕರುಗಳು ಮುನಿಸಿಕೊಂಡಿದ್ದಾರೆ. ಅವರ ಸರ್ಕಲ್ ಅಲ್ಲೇ ಇದ್ದಂತವರು ಈಗ ಮುನಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಹಿಂಗಾಯಿತು? ಕಾರಣ ಇಷ್ಟೇ, ತಮಗೆ ಮಂತ್ರಿಗಿರಿ ಸಿಗಲಿಲ್ಲ ಅಂತ ಹೇಳಿ ಹೈಕಮಾಂಡ್ನ ಮುಂದೆ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅನ್ನುವಂತಹ ಬೇಸರ ಸಿದ್ದರಾಮಯ್ಯ ಜೊತೆಗಿದ್ದವರಿಗೆ ಈಗ ಬೇಸರಕ್ಕೆ ಕಾರಣ ಆಗಿದೆ. ಮಹಾದೇವಪ್ಪ, ರಾಘವೇಂದ್ರ ಹಿಟ್ನಾಳ್ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಜೊತೆಗಿದ್ದವರು ಸಿದ್ದರಾಮಯ್ಯ ವಿರುದ್ಧ ಗರಂ ಆಗೋದಕ್ಕೆ ಕಾರಣ ಏನು? ಈಗ ಅದು ಯಾವ ಹಂತದಲ್ಲಿದೆ? ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ ರೆಬಲ್ ಶಾಸಕರ ಮನವೊಲಿಸೋದಕ್ಕೆ ಹೈಕಮಾಂಡ್ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹೆಂಗೆ ಇವರನ್ನ ಸಮಾಧಾನ ಪಡಿಸಬೇಕು, ಹೆಂಗೆ ಇವರನ್ನ ಕಂಟ್ರೋಲ್ಗೆ ತಗೋಬೇಕು, ಏನೆಲ್ಲ ತೊಂದರೆಗಳು ಈಗ ಸದ್ಯಕ್ಕೆ ಎದುರಾಗುತ್ತೆ, ಇದು ಮುಂದೆ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಹೈಕಮಾಂಡ್ ಮತ್ತು ಇಲ್ಲಿನ ನಾಯಕರನ್ನ ಕಾಡ್ತಾ ಇದೆ. ಅಸಮಾಧಾನ ತಣಿಸೋದಕ್ಕೆ ತ್ಯಾಗ ಸೂತ್ರ ಸಿದ್ಧ ಆಗಿರೋದು. ಕೆಲ ಹಾಲಿ ಸಚಿವರ ತಲೆದಂಡ ಫಿಕ್ಸ್ ಆಗಿದ್ರೆ ರಾಜೀನಾಮೆಯನ್ನ ಕೊಡಿಸಿ ಅಸಮಾಧಾನಗೊಂಡವರನ್ನ ಮಂತ್ರಿಯನ್ನ ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದೆ. ಈ ಬಗ್ಗೆ ನೋಡೋಣ. ಇನ್ನ ಯಾವ ಮಾನದಂಡದಲ್ಲಿ ವಿಸ್ತರಣೆಯೋ ಗೊತ್ತಿಲ್ಲ. ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಹೈಕಮಾಂಡ್ ನಡುಗೆ HK ಪಾಟೀಲ್ರು ಈ ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈವನ್ ದಿನೇಶ್ ಗುಂಡೂರಾವ್ ಕೂಡ ವ್ಯಂಗ್ಯವಾಡಿದ್ದಾರೆ. ಒಂದು ಮಾನದಂಡ ಅಂತ ಇರುತ್ತೆ, ಒಂದು ಕ್ರಿಟೀರಿಯಾ ಅಂತ ಇರುತ್ತೆ. ಯಾವ ಲೆಕ್ಕಾಚಾರದಲ್ಲಿ ನೀವು ಶಾಸಕರನ್ನ ಕರ್ಕೊಂಡ್ಬಂದು ಮಿನಿಸ್ಟರ್ ಮಾಡಿದ್ರಿ, ಅದಕ್ಕೆ ಮಾನದಂಡಗಳು ಏನು ಅನ್ನೋ ಪ್ರಶ್ನೆಯನ್ನ ಈಗ ಯಾರೆಲ್ಲ ಮಂತ್ರಿಗಿರಿ ಸಿಕ್ಕಿಲ್ವೋ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ವ್ಯಂಗ್ಯವಾಡ್ತಾ ಇದ್ದಾರೆ. ಈ ಬಗ್ಗೆಯೂ ನೋಡೋಣ. ಇನ್ನ ರಾಜ್ಯ ರಾಜಕೀಯದಲ್ಲಿ ಸಭಾಪತಿ ಸ್ಥಾನದ ಜಟಾಪಟಿ ಜೋರಾಗ್ತಾ ಇದೆ. ಹೊರಟ್ಟಿಯವರು ಒಂದು ನಿರ್ಧಾರ ಮಾಡಿ ಆಯ್ತು. ಆಗಸ್ಟ್ 14ನೇ ತಾರೀಕು ರಾಜೀನಾಮೆಗೆ ಮುಂದಾಗಿದ್ದಾರೆ ಹೊರಟ್ಟಿಯವರು. ನಿನ್ನೆವರೆಗೂ ಅವ್ರ ನಿರ್ಧಾರ ಏನಿತ್ತು, ರಾಜೀನಾಮೆ ಕೊಡಲ್ಲ ಅಂತಿತ್ತು. ಇವತ್ತು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇಂದ ಧಮಕಿ ಅಂತ ಬಿಜೆಪಿಯವರು ಕಿಡಿಕಾರ್ತಾ ಇದ್ದಾರೆ. ಧಮಕಿ ಹಾಕಿಸಿ ರಾಜೀನಾಮೆಯನ್ನು ಕೊಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಈಗ ಬಿಜೆಪಿಯವರು ಹೇಳ್ತಾ ಇರೋದನ್ನ, ಕಾಂಗ್ರೆಸ್ನವರು ಹೇಳ್ತಾ ಇರೋದನ್ನು ನೋಡೋಣ. ಇನ್ನ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಮೊದಲ ಪಟ್ಟಿಯಿಂದ ವೀಕ್ಷಕರೇ 1.10 ಕೋಟಿ ಮತದಾರರು ಔಟ್ ಆಗಿದ್ದಾರೆ. ಎಷ್ಟು ಹೇಳಿ? 1 ಕೋಟಿ. ಈವರೆಗೂ 5.54 ಕೋಟಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಈಗಾಗಲೇ 1 ಕೋಟಿ ಹೆಸರು ಡಿಲೀಟ್. ಇದ್ರ ಬಗ್ಗೆಯೂ ನೋಡೋಣ. ಇನ್ನ ಚಿತ್ರದುರ್ಗ ರೇಣುಕಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಬೆಳವಣಿಗೆಗಳು ಆಗಿರುವಂತದ್ದು. ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಎದುರಾಗ್ತಾ ಇದೆ. ಯಾರು ಮಾಫಿ ಸಾಕ್ಷಿ? ಪ್ರದೋಷ್ ಸೇರಿ 3 ಆರೋಪಿಗಳು ಈಗ ಇದೇ ವಿಚಾರವಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಈ ಮಾಫಿ ಸಾಕ್ಷಿಗಳಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ?
ಏನಿದು ಮಾಫಿ ಸಾಕ್ಷಿ, ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಗ್ರಾಹಕರ ಸೋಗಿನಲ್ಲಿ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ, ಮಾಲೀಕನ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಕೂಡ ಮಾಡಿದ್ದಾರೆ. ಈ ಘಟನೆಯಿಂದ ಬೆಚ್ಚಿ ಬಿದ್ದಿರುವಂತಹ ಘಟನೆ ಕೂಡ ನಡೆದಿರೋದು ನೆಲಮಂಗಲದ ದಾಬಸ್ಪೇಟೆಯಲ್ಲಿ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಬೆಂಗಳೂರಿನ ಸಂಪರ್ಕ ಸೇತುವೆ ಅಂತ ಕರೆಸಿಕೊಳ್ಳೋ ಮೆಟ್ರೋದಲ್ಲಿ ತಾಂತ್ರಿಕ ಸಂಕಷ್ಟ. 2 ವರ್ಷದಲ್ಲಿ 20ಕ್ಕೂ ಹೆಚ್ಚು ಬಾರಿ ಮೆಟ್ರೋ ಕೆಟ್ಟು ನಿಂತಿರೋದು. ಕಿರಿಕ್ ಸಂಚಾರದಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಮೆಟ್ರೋ ಹತ್ತಿದ್ರೆ ತಾಂತ್ರಿಕ ದೋಷ ಬೇಕಾ ಇದೆಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ ಲೋಕಸಭೆಯಲ್ಲಿ FCRA ಬಿಲ್ ಗುದ್ದಾಟ ಜೋರಾಗಿದೆ. ಮಸೂದೆ ಪ್ರಸ್ತಾವನೆಗೆ ವಿಪಕ್ಷಗಳು ಗದ್ದಲಕ್ಕೆ ಕಾರಣ ಆಗಿದೆ. ಮಾತಿನ ಸಮರ ಜೋರಾಗಿದೆ. ಒಂದು ರೀತಿ ಫುಲ್ ಹೈಡ್ರಾಮಾನೇ ಇವತ್ತು ನಡೆದೋಗಿರೋದು. ಹಾಗಿದ್ರೆ FCRA ಬಿಲ್ ವಿಚಾರವಾಗಿ ಇಷ್ಟೊಂದು ಗುದ್ದಾಟ ಯಾಕೆ? ವಿಪಕ್ಷಗಳು ಇದನ್ನ ವಿರೋಧಿಸ್ತಾ ಇರೋದು ಯಾಕೆ? ಈ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆ ಆಗಿದೆ. ನೂತನ ಸಚಿವರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ನೀಡಿದ್ದ ಕೆಲ ಶಾಸಕರ ಹೆಸರುಗಳು ಮಾಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿದ್ದ ಬಹುತೇಕ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ನಿರಾಸೆಯಾಗಿದೆ. ಇದೇ ಅಸಮಾಧಾನದ ಬೆಂಕಿ ಈಗ ಭಿನ್ನಮತದ ಜ್ವಾಲೆಯ ರೂಪವನ್ನ ತಾಳ್ತಾ ಇದೆ. ಮಂತ್ರಿಗಿರ ಸಿಗದ ಶಾಸಕರ ಹಿನ್ನೆಲೆ ಪಾಲಿಟಿಕ್ಸ್ ಶುರುವಾಗಿದೆ. ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ನ ಮೂಲಕ ಹೊಸ ಅಸ್ತ್ರವನ್ನು ಹೂಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಈಗ ಸುಮಾರು 20ರಿಂದ 25 ಜನ ನಮಗಾಗಲೇ ಟಚ್ ಹೋಗಿದ್ದಾರೆ. ಸಭೆ ಮೇಲೆ ಸಭೆ ಮಾಡಿದ್ರೂ ಪ್ರಯೋಜನವಾಗ್ತಿಲ್ಲ. ಎಷ್ಟೇ ಮನವೊಲಿಸಿದ್ರು ಕ್ಯಾರೇ ಆಗ್ತಿಲ್ಲ. ಖುದ್ದು ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲ್, ರಾಹುಲ್ ಮಾತಿಯೂ ಕೂಡ ಜಗ್ತಾನೇ ಇಲ್ಲ. ಮಂತ್ರಿಗಿರಿ ಸಿಗದ ಅಸಮಾಧಾನಿತ ಶಾಸಕರು ತಮ್ಮ ಪಟ್ಟನ್ನ ಸಡಿಲಿಸ್ತಾನೇ ಇಲ್ಲ. ಸಚಿವ ಸ್ಥಾನವನ್ನು ಬಿಟ್ಟು ಬೇರ್ಯಾವುದೇ ಆಫರ್ಗೂ ಕೂಡ ಒಪ್ಪಿಲ್ಲ. ಮಿನಿಸ್ಟರ್ ಗಿರಿ ಸಿಗದೆ ಕೊತ ಅಂತ ಕುದಿತಾ ಇರೋ ಶಾಸಕರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಅಸಮಾಧಾನದ ಜ್ವಾಲೆ ಜ್ವಾಲಾಮುಖಿಯ ರೂಪವನ್ನ ತಾಳಿದೆ. ಅಧಿವೇಶನದ ವೇಳೆಯೇ ಸ್ಫೋಟವಾಗುತ್ತಾ ಭಿನ್ನಮತ. ಸಿಎಂ ಡಿಕೆಶಿಗೆ ಎದುರಾಯ್ತಾ ಮತ್ತೊಂದು ಸಂಕಷ್ಟ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆಯಾಗಿದೆ. ನೂತನ ಸಚಿವರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ನೀಡಿದಂತಹ ಕೆಲವೊಂದಿಷ್ಟು ಶಾಸಕರ ಹೆಸರುಗಳೇ ಮಾಯವಾಗಿದೆ. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಬಹುತೇಕ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ನಿರಾಸೆಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೇನೆ ಸಿದ್ದರಾಮಯ್ಯನವರು ಗೈರಾಗಿದ್ರು. ಇದೇ ಅಸಮಾಧಾನದ ಬೆಂಕಿ ಈಗ ಭಿನ್ನಮತದ ಜ್ವಾಲೆಯ ರೂಪವನ್ನ ಪಡೆದುಕೊಂಡಿದೆ. ಮಂತ್ರಿಗಿರಿ ಸಿಗದ ಶಾಸಕರು ಡಿನ್ನರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರು ಒಂದ್ ಕಡೆ ಸೇರಲು ನಿರ್ಧರಿಸಿದ್ದಾರೆ. ಸುಮಾರು 35ರಿಂದ 40 ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಲು ತೀರ್ಮಾನಿಸಿದ್ದಾರೆ. ಅಧಿವೇಶನ ನಡೆಯುವಂತಹ ದಿನ ಅಂದ್ರೆ 13ನೇ ತಾರೀಕು ಅಸಮಾಧಾನಿತ ಶಾಸಕರು ಕಾಸಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಶಾಸಕ ಅಶೋಕ್ ಪಟ್ಟಣ್, ಎಂ ಕೃಷ್ಣಪ್ಪ, ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ, ನಂಜೇಗೌಡ ಸೇರಿ 35ರಿಂದ 40 ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿರುವುದರಿಂದ ತಮ್ಮ ಮುಂದಿನ ನಡೆ ಬಗ್ಗೆ ತೀರ್ಮಾನಿಸಲಿದ್ದಾರೆ. ಬ್ಲಾಕ್ ಮೇಲ್ ಅಲ್ಲ, ನ್ಯಾಯ ಕೇಳಲು ಮೀಟಿಂಗ್. ಸಭೆ ಬಳಿಕ ಮುಂದಿನ ನಿರ್ಧಾರವೆಂದ ಅಶೋಕ್ ಪಟ್ಟಣ. ಮಂತ್ರಿಗಿರಿ ಸಿಗದೇ ಇರುವುದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣ್ ಸಿಡಿದೆದ್ದು ನಿಂತಿದ್ದಾರೆ. ಬೆದರಿಕೆ ಹಾಕೋಕೆ ಸಭೆ ಮಾಡ್ತಿಲ್ಲ, ನ್ಯಾಯ ಕೇಳೋಕೆ ಮೀಟಿಂಗ್ ಮಾಡ್ತಿದ್ದೀವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಯ ಸಿಗದೇ ಇದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗ ಸುಮಾರು 20ರಿಂದ 25 ಜನ ನಮಗಾಗಲೇ ಟಚ್ ಹೋಗಿದ್ದಾರೆ. ಅವರೆಲ್ಲ ಈಗೆಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಗಿದ್ದಾರೆ. ಅಧಿವೇಶನ 13ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ್ಮೇಲೆ ಎಲ್ಲರ ಕೂತ್ಕೊಂಡು ಮಾತಾಡಿ, ನಾವೇನು ಬ್ಲಾಕ್ ಮೇಲ್ ಮಾಡಕ್ಕಲ್ಲ, ಥ್ರೆಟ್ ಕೊಡಕ್ಕಲ್ಲ, ನಮ್ಮ ಪಕ್ಷದೊಳಗೆ ಇದ್ಕೊಂಡೆ ನಮ್ಗೆ ಅನ್ಯಾಯ ಆಗದಂಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ಕೋಸ್ಕರ ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗೆ ನಾವು ಒಂದು ಪತ್ರನ ಸಲ್ಲಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. 13ನೇ ತಾರೀಕು ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಎಲ್ಲಾರು ಒಂದ್ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಮೇಲೆ ಯಾವ ತರ ನಮ್ಮ ಬೇಡಿಕೆ ಇಡಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಮುಖ್ಯಮಂತ್ರಿ ಭೇಟಿ ಆಗ್ತೀವಿ. ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಬರೀ ರಾಜೀನಾಮೆ ಕೊಟ್ಟು ಬರೀ ಕಾಂಗ್ರೆಸ್ಗೆ MLA ರಾಜೀನಾಮೆ ಕೊಡೋದಲ್ಲ, ರಾಜಕೀಯಕ್ಕೆ ನಿವೃತ್ತಿ ಆಗ್ಬಿಡ್ತೀನಿ. ಆ ತರ ಏನಾದ್ರು ಅಭಿವೃದ್ಧಿ ಕೆಲಸಕ್ಕೆ ಅವರು ನಮ್ಮ CM ಆಗಲಿ ಮಂತ್ರಿಗಳಾಗಲಿ ನಮಗೆ ಸಹಾಯ ಮಾಡಿ ನಮ್ಮ ಅಭಿವೃದ್ಧಿಗೆ ತಾಲೂಕಿಗೆ ಸಹಾಯ ಮಾಡಿದರೆ ಸ್ವಲ್ಪ ಜನ ನೋಡ್ತೀವಿ. MLA ಗಿರಿಗೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತೀವಿ, ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀವಿ.
ಯಾವ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡಿಲ್ಲ. ಯಾರೂ ಸಭೆ ಮಾಡಲ್ಲವೆಂದ ಸಚಿವ ಎಚ್.ಸಿ. ಬಾಲಕೃಷ್ಣ. ಆಗಸ್ಟ್ 13ಕ್ಕೆ ಅಸಮಾಧಾನಿತ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸೋಕೆ ಮುಂದಾಗಿರುವ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಆಪ್ತ ಸಚಿವ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಶಾಸಕರು ಅಸಮಾಧಾನಗೊಂಡಿಲ್ಲ, ಎಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಯಾವ ಸಭೆಯೂ ಕೂಡ ನಡೆಯೋದಿಲ್ಲ ಎಂದಿದ್ದಾರೆ. ಯಾರು ಮಾಡಲ್ಲ, ಸುಮ್ಮನೆ ನಿಮ್ದೇ. ಯಾರು ಹೇಳಿ ನೋಡೋಣ, ಹೆಸರು ಹೇಳಿ, ಒಂದು 10 ಹೆಸರು ಹೇಳಪ್ಪ. ನಾನು ಹೇಳ್ತೇನೆ ಸರ್, ಈಗಲೇ ಹೇಳ್ಬೇಕು ನೀವು ದಯಮಾಡಿ. ಬಂಗಾರಪೇಟೆ ನಾರಾಯಣ ಸ್ವಾಮಿ, ಕೊತ್ತನೂರು ಮಂಜುನಾಥ್ ಎಲ್ಲ ಮಾತಾಡಿ ಆಗಲೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಯ್ತು. ನಂಜೇಗೌಡರು ನೆನ್ನೆ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ರು. ನಂಜೇಗೌಡರು ಟೈಮ್ ತಗೊಂಡು ಹೋದ್ರು. 10ನೇ ತಾರೀಕು ಮುಖ್ಯಮಂತ್ರಿಗಳ ಸಭೆ ಇದೆ ಅವ್ರ ಕ್ಷೇತ್ರದಲ್ಲಿ. ಕೊತ್ತೂರು ಮಂಜುನಾಥ್ ಅವರು ಕೂಡ ಏನು ಮಾತಾಡಿಲ್ಲ ಪಾಪ. ಅವರು ಸಭೆಯಲ್ಲಿ ಕೂತಿದ್ರು ಅಷ್ಟೇ. ಅಂದ್ರೆ ಅಲ್ಲಿ ಚರ್ಚೆ ಆಗಿದ್ದೇನು ಅಂತಂದ್ರೆ ಯಾರೇ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತಕ್ಕಂಥ ವಾದವನ್ನ ಮಂಡಿಸಿದ್ದಾರೆ. ಬೇರೆ ವಿಚಾರ ಏನು ಚರ್ಚೆ ಆಗಲಿಲ್ಲ. ನಾರಾಯಣ ಸ್ವಾಮಿ ಅವ್ರ ಹತ್ರ ಖುದ್ದು ನಾನು ಮಾತಾಡಿದೆ. ಅವ್ರು ಹೇಳಿದ್ರು ನಾನು 4 ಸರಿ ಶಾಸಕನಾಗಿದ್ದೇನೆ, ನನಗೆ ನ್ಯಾಯ ಬೇಕು ಅಂತ. ಆಯ್ತು, ಅದನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸೋಣ. ನೀವು ಮಾಧ್ಯಮದ ಮುಖಾಂತರ ಬಗೆಹರಿಸ್ಕೊಂಡು ಅದನ್ನ ಚರ್ಚೆ ಮಾಡಿದ್ರೆ ಬಗೆಹರಿಯಲ್ಲ ಅಂತ ಹೇಳಿದೀವಿ. ಅದಕ್ಕೆ ಅವ್ರು ಆಯ್ತು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಈಗ ಸಮಾಧಾನವಾಗಿದ್ದಾರೆ. ನೋಡಿದ್ರಲ್ವಾ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ ಹೇಗೆ ದಗದಗಿಸ್ತಾ ಇದೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಈ ಅಸಮಾಧಾನದ ಬೆಂಕಿ ಕೈ ಸುಡುವುದರಲ್ಲಿ ಅನುಮಾನವೇ ಇಲ್ಲ. ರಾಜ್ಯದಲ್ಲಿ ರಾಜಕೀಯವಾಗಿ ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಭಿನ್ನಮತ ಸ್ಫೋಟ ಆಗುವುದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಕೂಡ ಕಾರಣ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಸಚಿವರಾಗಲೇಬೇಕು ಅಂತ ಪಣ ತೊಟ್ಟಿರುವಂತವರು ಈಗ ಅಧಿವೇಶನದ ಸಂದರ್ಭದಲ್ಲಿ ಭಿನ್ನಮತ ಸೃಷ್ಟಿ ಮಾಡಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ. ಹಾಗಿದ್ರೆ ಯಾರು ಆ ಭಿನ್ನಮತ ಸ್ಫೋಟ ಮಾಡಿದವರು? ಯಾವ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾರೆ? ಇವರು ಹೇಳ್ತಾ ಇರೋದೇನು ಅಂತ ನೋಡ್ತಾ ಹೋದ್ರೆ, ಮೊದಲೇದಾಗಿ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರು. ಇವನ್ ನಾರಾಯಣ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಅವತ್ತೇ ಮಾತಾಡಿದ್ರು. ಸಂಪುಟ ವಿಸ್ತರಣೆ ಆದ ದಿನ ನಾವೊಂದು 7 ರಿಂದ 8 ಜನ ಇದೀವಿ ಸರ್, ಖಂಡಿತವಾಗಿಯೂ ರಾಜೀನಾಮೆ ಕೊಡ್ತೀವಿ, ನಮಗೆ ಮಂತ್ರಿಯನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಅಂತ ಹೇಳ್ತಾ ಇದ್ರು. ಇವನ್ ಬಂಗಾರಪೇಟೆ ಬಂದ್ ಕೂಡ ಆಯ್ತು. ನಾರಾಯಣ ಸ್ವಾಮಿ ಅವರು 3 ಬಾರಿ MLA ಆಗಿದ್ದೀನಿ, ನನಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ಏನು ಉದ್ದೇಶ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಕೂಡ ಭಿನ್ನ ಮತಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇನ್ನ SN ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯ ಶಾಸಕರು, ಇವರು ಕೂಡ 3ನೇ ಟೈಮ್ MLA. ನಿರೀಕ್ಷೆ ಇತ್ತು, ಆಕಾಂಕ್ಷಿಯಾಗಿದ್ದೆ, ಆದರೆ ನಮಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂತ ಬೇಸರ. ಇವರ ಬಗ್ಗೆ ಹಲವರು ಕೂಡ ಮಾತಾಡಿದ್ರು. ಇವರು ಕೂಡ ಈಗ ಭಿನ್ನರಾಗಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ, ಕೋಲಾರ ಜಿಲ್ಲೆಯವರು. ಇನ್ನ KY ನಂಜೇಗೌಡರು ಮಾಲೂರಿನ ಶಾಸಕ, ಮೊದಲಿನಿಂದಾನೂ ಕೂಡ ಆಕಾಂಕ್ಷಿ ಆಗಿದ್ದಂತವರು. ನಿರೀಕ್ಷೆ ಇತ್ತು ಈ ಲಿಸ್ಟ್ ಅಲ್ಲಾದ್ರೂ ನಮ್ಮ ಹೆಸರು ಬರುತ್ತೆ ಅಂತ, ಆದ್ರೆ ನಂಜೇಗೌಡರ ಹೆಸರು ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೇಸರಗೊಂಡು ಈಗ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಕೋಲಾರ ಜಿಲ್ಲೆಯ ಶಾಸಕರುಗಳು, ಕೊತ್ತೂರು ಮಂಜುನಾಥ್ ಕೂಡ ಇದ್ದಾರೆ ಇದರಲ್ಲಿ, ಕೋಲಾರದ ಶಾಸಕರು. ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತ ವಿಚಾರ ಇದ್ದಂತವರು, ಆದ್ರೆ ಆಗ್ಲಿಲ್ಲ ಅನ್ನುವಂತ ಬೇಸರ ಅವ್ರಿಗೂ ಇದೆ. ಇನ್ನ ಚಿಂತಾಮಣಿಯ ಶಾಸಕ ಆಗಿರುವಂತ MC ಸುಧಾಕರ್ ಈ ಸಾರಿಯೂ ಕೂಡ, ಅಂದ್ರೆ ಈಗ ಹಲವರಿಗೆ ಈಗಾಗಲೇ ಸ್ಥಾನಮಾನ ಕೊಟ್ಟಾಗಿದೆ, ನಮಗೂ ಕೂಡ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದವರು MC ಸುಧಾಕರ್ ಅವರು. ಚಿಂತಾಮಣಿಯ ಶಾಸಕರು MC ಸುಧಾಕರ್ ಅವರಿಗೆ ಈ ಸಾರಿ ಸ್ಥಾನಮಾನ ಸಿಗಲಿಲ್ಲ. ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಂಥವ್ರು. ಈ ಸಾರಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು, ಆದ್ರೆ ಅದಾಗಲಿಲ್ಲ. ಅದು ಕೂಡ ಇವರ ಬೇಸರಕ್ಕೆ ಕಾರಣ ಆಗಿದೆ. ಇನ್ನ ಹಿರಿಯ ಶಾಸಕರಾಗಿರುವಂತಹ ಶಿರಾದ ಶಾಸಕ TB ಜಯಚಂದ್ರ ಅವರು ತಮ್ಮ ಅಸಮಾಧಾನವನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡ್ತಾನೆ ಹೇಳ್ಕೊಂಡ್ಬಿಟ್ರು. ಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಕೊನೆ ಕ್ಷಣದವರೆಗೂ ಇತ್ತು, ಆದ್ರೆ ಯಾವ ಕಾರಣಕ್ಕೆ ನಮ್ಮನ್ನ ಆಚೆ ಇಟ್ರು ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲರಿಗೂ ಹೇಳಿದ್ವಿ, ಎಲ್ಲರ ಜೊತೆನೂ ಮಾತಾಡಿದ್ವಿ, ಅವರು ನಮ್ಮನ್ನ ಲಿಸ್ಟ್ ಅಲ್ಲಿ ತಗೋತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಯಾವ ಕಾರಣಕ್ಕೆ ನಮ್ಮನ್ನ ಆಚೆ ಬಿಟ್ರು? ನಾವು ಅರ್ಹರಲ್ವಾ? ನಮಗೆ ಕೆಲಸ ಮಾಡೋದಕ್ಕಾಗಲ್ವಾ? ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆಯನ್ನ TB ಜಯಚಂದ್ರ ಅವರು ಮಾಡಿದ್ರು. ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಈ ಭಿನ್ನಮತ ಸೃಷ್ಟಿಯಾಗಿರೋದಕ್ಕೆ ಕಾರಣೀಕರ್ತರಾಗಿದ್ದಾರೆ, ಅಂದ್ರೆ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತ. ಇನ್ನ ವಿಜಯನಗರದ ಶಾಸಕರಾಗಿರುವಂತಹ M ಕೃಷ್ಣಪ್ಪ ಅವರು ಕೂಡ ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಆದ್ರೆ ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳು ಇವರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವನ್ ರಾಹುಲ್ ಗಾಂಧಿ ಅವರು ಕೂಡ ಫೋನ್ ಮಾಡಿ ಮಾತಾಡುವಷ್ಟರ ಮಟ್ಟಿಗೆ ವಿಜಯನಗರದ ಶಾಸಕರು ಹಿರಿಯರು M ಕೃಷ್ಣಪ್ಪ ಅವರು ಈ ಸಾರಿ ಮಂತ್ರಿ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು, ಆದ್ರೆ ಆಗ್ಲಿಲ್ಲ. DK ಶಿವಕುಮಾರ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಏನೋ ಪ್ರಮಾದ ಆಗಿದೆ, ಅದನ್ನ ಸರಿಪಡಿಸ್ತೀವಿ ಅಂತ ಇವರು ಮುಂದೆ ಹೇಳಿದ್ರಂತೆ. ಹೇಗ್ ಸರಿಪಡಿಸ್ತೀರಿ ಅನ್ನೋದಕ್ಕೆ ಇವ್ರ ಹತ್ರನೂ ಉತ್ತರ ಇಲ್ಲ, ಭೇಟಿಯಾದವ್ರ ಹತ್ರನೂ ಉತ್ತರ ಇಲ್ಲ. ಎನಿಹಾವ್ ಈಗ ಭಿನ್ನಮತೀಯರಲ್ಲಿ ಇವರ ಹೆಸರು ಕೂಡ ಇದೆ. ಇನ್ನ ಇವರ ಮಗ ಗೋವಿಂದರಾಜನಗರದ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಅಟ್ಲೀಸ್ಟ್ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಏನಾದ್ರೂ ಸ್ಥಾನಮಾನ ತಪ್ಪಿದ್ದಾರೆ, ಅವ್ರ ಮಗ ಆದ್ರೂ ಕ್ಯಾಬಿನೆಟ್ ನಲ್ಲಿ ಇರ್ತಾರೆ ಅನ್ನೋಂತ ಲೆಕ್ಕಾಚಾರ ಇತ್ತು. ಆದ್ರೆ ಪ್ರಿಯಾ ಕೃಷ್ಣ ಅವ್ರಿಗೂ ಕೂಡ ಸಿಗಲಿಲ್ಲ.
ಆ ಕಡೆ ಕೃಷ್ಣಪ್ಪ ಅವ್ರಿಗೂ ಇಲ್ಲ, ಈ ಕಡೆ ಪ್ರಿಯಾ ಕೃಷ್ಣಗೂ ಇಲ್ಲ. ಇದು ಅವರ ಅಭಿಮಾನಿಗಳನ್ನ ಕೆರಳಿಸ್ತು. ಅವತ್ತೇ ನಾಗರಬಾವಿ ಸರ್ಕಲ್ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ವಿರುದ್ಧ, ಡಿಕೆ ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅದರದ್ದೇ ಪಾರ್ಟಿಯ ಕಾರ್ಯಕರ್ತರು ಆಕ್ರೋಶವನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತಂದ್ರೆ ಧಿಕ್ಕಾರವನ್ನ ಕೂಗುವ ಮೂಲಕ. ಈಗ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆ. ಇನ್ನ ಗುಬ್ಬಿ ಶಾಸಕ ಗುಬ್ಬಿ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ನಿಗಮಕ್ಕೆ ಈಗಾಗಲೇ ರಿಸೈನ್ ಮಾಡಿ ಆಗಿದೆ. ಗುಬ್ಬಿ ಶ್ರೀನಿವಾಸ್ ಕೂಡ ಭಾರಿ ಅಸಮಾಧಾನಗೊಂಡಿದ್ದಾರೆ. ಈ ಸಾರಿ ಆದ್ರೂ ನಮ್ಮನ್ನ ಕೊಡಬೇಕಾಗಿತ್ತು, ಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋರು ಗುಬ್ಬಿ ಶ್ರೀನಿವಾಸ್. ಏನ್ ಅರ್ಹತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಈಗಷ್ಟೇ ನೋಡ್ತಾ ಇದ್ರಿ ನೀವು ಅವ್ರು ಮಾತಾಡೋದು. ಕಾದು 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 ನಮ್ಮ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಯ್ತು, ಸ್ವಲ್ಪ ಉಳಿದಿದೆ, ಅಷ್ಟರೊಳಗಡೆ ಮಂತ್ರಿ ಆಗ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವಿದೀವಿ ಅಂತ ಅಶೋಕ್ ಪಟ್ಟಣ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ರು. ರಾಮದುರ್ಗದ ಶಾಸಕರು ತಾಳ್ಮೆ ಅಂತಂದ್ರೆ ಇಷ್ಟ, ತಾಳ್ಮೆಗೂ ಒಂದು ಇತಿಮಿತಿ ಅಂತಿದೆ. ಎಲ್ಲಿವರೆಗೂ ಕಾರಣ ನಾವು ಕಾದು ಕಾದು ನಮ್ಮ ತಲೆ ಕೂದಲೆಲ್ಲ ಉದುರೋಯ್ತು, ಇನ್ನಾದ್ರೂ ನಮ್ಮನ್ನ ಗಮನಿಸಬೇಕಲ್ವಾ ಅಂತ ಅಶೋಕ್ ಪಟ್ಟಣ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅತ್ಯಾಪ್ತ ಮಂತ್ರಿ ಆಗ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ರು, ದೆಹಲಿಗೆ ಹೋಗಿ ಬಂದು ಮಾಡಿದ್ರು, ಆದ್ರೆ ಮಂತ್ರಿ ಆಗ್ಲಿಲ್ಲ ಅನ್ನುವಂತಹ ಬೇಸರ ಅವರಲ್ಲೂ ಇದೆ. ಸೊ ಇವರೆಲ್ಲ ಸೇರ್ಕೊಂಡು ಅಧಿವೇಶನದ ಸಂದರ್ಭದಲ್ಲಿ ಡಿನ್ನರ್ ಪೊಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಅದರ ಪರಿಣಾಮ ಪಾರ್ಟಿಯ ಮೇಲೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಇವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್, ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಗಿದೋಗಿದೆ. ಆದರೆ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಜ್ವಾಲೆ ಮಾತ್ರ ಇನ್ನೂ ಧಗಧಗಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಕೆಲ ಆಪ್ತರಿಗೆ ಸಚಿವ ಸ್ಥಾನ ತಪ್ಪಿರೋದು ಸಿದ್ದರಾಮಯ್ಯ ರಾಜಕೀಯ ಪ್ರಭಾವದ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅದರ ಅತ್ಯಾಪ್ತರೇ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರೆ, ಮಹಾ ತಲ್ಲಣಕ್ಕೆ ಕಾರಣ ಆಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಪುತ್ರ ಹೇಳಿದ ಅದೊಂದು ಮಾತು ಸಿದ್ದರಾಮಯ್ಯ ಆಪ್ತರನ್ನ ಮತ್ತಷ್ಟು ಕೆರಳಿಸಿದೆ. ಹಾಗಿದ್ರೆ ಏನ್ ಹೇಳಿದ್ರು ಅವರು, ಏನಾಗ್ತಾ ಇದೆ ನೋಡ್ಕೊಂಬ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರು ಕೋತ ಸಿದ್ದು ವಿರುದ್ಧವೇ ಮುನಿಸಿಕೊಂಡ್ರ ಅತ್ಯಾಪ್ತರು. ಮಾಜಿ ಸಿಎಂ ಆಪ್ತ ಬಣದಲ್ಲಿ ಈಗ ಮಹಾತಲ್ಲಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಮುಗಿದ್ರು ರಾಜಕೀಯ ಬಿರುಗಾಳಿ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಸಚಿವ ಸ್ಥಾನ ಸಿಗಲಿದೆ ಎನ್ನುವಂತ ಭರವಸೆಯಲ್ಲಿ ತಿಂಗಳಾನುಗಟ್ಟಲೆ ಕಾದಿರುವಂತಹ ಶಾಸಕರಿಗೆ ಕೊನೆ ಕ್ಷಣದಲ್ಲಿ ಭಾರಿ ನಿರಾಸೆಯಾಯಿತು. ಅದರಲ್ಲೂ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿರುವಂತಹ ಆಪ್ತರಿಗೆ ಮಂತ್ರಿಗಿರಿ ಕನಸು ಕನಸಾಗಿಯೇ ಉಳಿಯಿತು. ಇದೀಗ ಆ ಅಸಮಾಧಾನದ ಜ್ವಾಲೆ ನೇರವಾಗಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲೇ ಸ್ಫೋಟಗೊಂಡಿದೆ. ನಮ್ಮ ಹೆಸರನ್ನೇ ಹೈಕಮಾಂಡ್ ಮುಂದೆ ಇಟ್ಟಿಲ್ವೇ ಎನ್ನುವಂತ ಪ್ರಶ್ನೆ ಸದ್ಯ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಮಹಾತಲ್ಲಣ ಸೃಷ್ಟಿಸಿದೆ. ಮಂತ್ರಿಗಿರಿಯ ಕನಸು ಹೊತ್ತಿದ್ದ ಸಿದ್ದು ಆಪ್ತರ ತಾಳ್ಮೆಯ ಕಟ್ಟೆ ಒಡೆದಂತಾಗಿದೆ. ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಒಟ್ಟಲ್ಲಿ ನನಗೆ ಬೇಜಾರಾದದೇನೆಂದ್ರೆ ಮಾತು ಕೊಟ್ಟಾಗ ನಡೀಲಿಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯನವರೇ ಕರೆದು 3 ಸಲ ಖಾಸಗಿಯಾಗಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಕ್ಕಾಗಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಅನ್ನೋದು. ಇದಿಷ್ಟೇ ಅಲ್ಲ, ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರನಾಗಿರುವಂತಹ ಎಎಸ್ ಪೊನ್ನಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಸಿಎಂ ಆಗಲಿ ಮಂತ್ರಿಗಳಾಗಲಿ ನಮಗೆ ಸಹಾಯ ಮಾಡಿ ನಮ್ಮ ಅಭಿವೃದ್ಧಿಗೆ ತಾಲೂಕಿಗೆ ಸಹಾಯ ಮಾಡಿದರೆ ಸ್ವಲ್ಪ ಜನ ನೋಡ್ತೀವಿ. MLA ಗಿರಿಗೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತೀವಿ, ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀವಿ. ಅನೇಕ ಸಂದರ್ಭಗಳು ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂಥ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ ನನ್ನ ಜವಾಬ್ದಾರಿ ಅಲ್ಲದಿದ್ರೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ
ಕಾರ್ಯಕರ್ತನಂತೆ ನನ್ನ ಸೇವೆಯನ್ನು ಮಾಡಿ ಅವರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ದಾಂಡಾಂತರದಿಂದ ಪಾರು ಮಾಡಿಸಿ ಇದನ್ನ ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಇರಲಿಲ್ವಾ ಹಿಟ್ನಾಳ್ ಹೆಸರು? ಸಿದ್ದರಾಮಯ್ಯ ಅತ್ಯಾಪ್ತರಾದ ಎಚ್.ಸಿ. ಮಹದೇವಪ್ಪ, ರಾಘವೇಂದ್ರ ಹಿಟ್ನಾಳ್ಗೆ ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದೆ. ಇದರಿಂದ ಬೇಸರಗೊಂಡಿರುವಂತಹ ಮಹದೇವಪ್ಪ ಏನೋ ದಿಲ್ಲಿ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಆದ್ರೆ ಹಿಟ್ನಾಳ್ ಕೋಪ ಮಾತ್ರ ಕೊತ ಕುದಿಯುತ್ತಿದೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಪುತ್ರ ಹೇಳಿರುವಂತಹ ಅದೊಂದು ಮಾತು ಅಸಮಾಧಾನಿತರ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸಿದ್ದು ಪಟ್ಟಿಯ ಸತ್ಯ ತೆರೆದಿಟ್ಟ ಪುತ್ರ ಯತೀಂದ್ರ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಫೈಟ್ ಬಗ್ಗೆ ಸಿದ್ದರಾಮಯ್ಯ ಪುತ್ರ ಕಂ ಸಚಿವ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕಳಿಸಿರುವಂತಹ ಪಟ್ಟಿಯ ಲಿಸ್ಟ್ ಅನ್ನ ಸ್ವತಃ ಯತೀಂದ್ರ ಬಹಿರಂಗಪಡಿಸಿದ್ರು. ಇದೀಗ ಆ ಪಟ್ಟಿಯೇ ಹೊಸ ರಾಜಕೀಯ ಚರ್ಚೆ ಹುಟ್ಟುಹಾಕಿದೆ. ನಮ್ಮ ತಂದೆ ಸುಮಾರು 14 ಹೆಸರುಗಳನ್ನ ಶಿಫಾರಸು ಮಾಡಿ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದ್ರು. ಸಮೀರ್ ಅಹಮದ್ ಮತ್ತು ಗಾಯತ್ರಿ ಹೆಸರನ್ನ ಶಿಫಾರಸು ಮಾಡಿರಲಿಲ್ಲ. ಏನು ಎಚ್.ಸಿ. ಮಹದೇವಪ್ಪ ಅವರ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ರು. ಹೈಕಮಾಂಡ್ ಅವಕಾಶ ನೀಡಿಲ್ಲ ಅಂತ ಸ್ವತಃ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ರಾಘವೇಂದ್ರ ಹಿಟ್ನಾಳ್ ಹೆಸರು ಪಟ್ಟಿಯಲ್ಲೇ ಇಲ್ಲ ಎನ್ನುವಂತ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ಅಸಮಾಧಾನ ಮತ್ತಷ್ಟು ಸ್ಫೋಟಗೊಂಡಿದೆ. ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡಬಹುದಾಗಿತ್ತು. ಆದ್ರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಇದು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ, ತಂದೆಯವ್ರನ್ನ ಕೇಳಿದ್ದಷ್ಟೇ. ಕೆಲವರು ಹೆಸರು ಹೇಳಿದ್ರು, ಈ ತರ ಮಹದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ, ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹದೇವಪ್ಪ ಸರ್ ಅವರ ಹೆಸರು ಅಂತ ಕೇಳಿದಾಗ ಖಂಡಿತ ಇತ್ತು. ಅಸಮಾಧಾನದ ಮಧ್ಯೆ ಮೈಸೂರಿಗೆ ಸಿದ್ದರಾಮಯ್ಯ. ಆಪ್ತರ ಅಸಮಾಧಾನ ಬಗ್ಗೆ ಸಿದ್ದು ನೋ ರಿಯಾಕ್ಷನ್. ಇನ್ನು ಅಸಮಾಧಾನದ ನಡುವೆಯೂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳಿದ್ರು. ಟಿಕೆ ಲೇಔಟ್ನಲ್ಲಿರುವಂತಹ ನಿವಾಸಕ್ಕೆ ಬಂದ ಮಾಜಿ ಸಿಎಂ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿದ್ರು. ಇದು ಹಲವು ಊಹಾಪೋಹಗಳಿಗೂ ಕಾರಣವಾಗಿದೆ. ಇಷ್ಟೇ ಅಲ್ಲ, ಅಹಿಂದ ಸಮುದಾಯದ ಹಲವು ಶಾಸಕರಲ್ಲೂ ಅಸಮಾಧಾನದ ಹೊಗೆಯಾಡ್ತಿದೆ. ಸಿದ್ದರಾಮಯ್ಯ ಜೊತೆ ನಿಂತರೂ ಕೊನೆಯಲ್ಲಿ ಅವರು ಕೈ ಹಿಡಿಯಲಿಲ್ಲ ಎನ್ನುವಂತ ಬೇಸರ ಆಪ್ತರಲ್ಲಿದೆ. ಒಟ್ನಲ್ಲಿ ಸಂಪುಟ ವಿಸ್ತರಣೆ ಮುಗಿದ್ರು ಕಾಂಗ್ರೆಸ್ನೊಳಗೆ ಅಸಮಾಧಾನದ ಅಧ್ಯಾಯ ಮಾತ್ರ ಇನ್ನೂ ಮುಗಿದಂತಿಲ್ಲ. ಮುಂದೆ ಸಿದ್ದರಾಮಯ್ಯ ತಮ್ಮ ಆಪ್ತರ ಮುನಿಸನ್ನ ಶಮನ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕಿದೆ. ಅದೆಷ್ಟೇ ಮನವೊಲಿಸಿದ್ರು ಅಸಮಾಧಾನಿತ ಶಾಸಕರು ಕ್ಯಾರೆ ಅಂತ ಇಲ್ಲ. ಖುದ್ದು ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಗಾಂಧಿಯೇ ಅಖಾಡಕ್ಕಿಳಿದ್ರು ಕೂಡ ಶಾಸಕರ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಬೇರೆ ದಾರಿ ಇಲ್ಲದೆ ಹೈಕಮಾಂಡ್ ಈಗ ಕೆಲ ಹಾಲಿ ಸಚಿವರಿಗೆ ಕೊಡೋಕೆ ಮುಂದಾಗಿದೆ. ನೋಡ್ಕೊಂಬನ್ನಿ ವರದಿಯನ್ನು. ಹೈಡ್ರಾಮಾದ ನಡುವೆ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದಾಯಿತು. ಸಾಕಷ್ಟು ಗೊಂದಲಗಳ ನಡುವೆ 19 ಸಚಿವರು ಪ್ರಮಾಣವಚನವನ್ನ ಸ್ವೀಕರಿಸಿದ್ದು ಕೂಡ ಆಯಿತು. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದು 3 ದಿನಗಳೇ ಕಳೆದೋಯಿತು. ಇಷ್ಟಾದರೂ ಕೂಡ ಈ ನೂತನ ಸಚಿವರಿಗೆ ಮಾತ್ರ ಖಾತೆ ಹಂಚಿಕೆಯಾಗಿಲ್ಲ. ಕೆಲ ನೂತನ ಸಚಿವರಿಗೆ ಕಾದಿದೆಯಾ ಕೋಕ್ ಭಾಗ್ಯ? ಅಸಮಾಧಾನಿತ ಶಾಸಕರಿಗೆ ಸಿಗುತ್ತಾ ಸಚಿವ ಸ್ಥಾನ? ನೂತನ ಸಚಿವರು ಪ್ರಮಾಣವಚನವನ್ನು ಸ್ವೀಕರಿಸಿ 3 ದಿನ ಕಳೆದರೂ ಕೂಡ ಖಾತೆ ಭಾಗ್ಯ ಸಿಕ್ಕಿಲ್ಲ. ಅಷ್ಟಕ್ಕೂ ಈ ಖಾತೆ ಹಂಚಿಕೆ ವಿಳಂಬ ಆಗ್ತಿರೋದು ಯಾಕೆ ಅಂತ ಒಳಹೊಕ್ಕಿ ನೋಡಿದಾಗ ನಮಗೆ ಕಂಡಿದ್ದೇ ಬೇರೆ. ಅಸಮಾಧಾನಿತ ಶಾಸಕರ ಬಂಡಾಯವೇ ಖಾತೆ ಹಂಚಿಕೆಯನ್ನ ವಿಳಂಬಗೊಳಿಸಿದೆ. ರೆಬೆಲ್ ಶಾಸಕರ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಬೇರೆಯದ್ದೇ ಮದ್ದರಿತಾ ಇದೆಯಂತೆ.
ಅಸಮಾಧಾನಿತರಿಗೆ ಮಂತ್ರಿಗಿರಿ ಸಿಗದೇ ಇರುವುದಕ್ಕೆ ಕೆಲವೊಂದಿಷ್ಟು ಹಿರಿಯ ಶಾಸಕರು ನಿಗಿನಿಗಿ ಕೆಂಡವಾಗಿದ್ದಾರೆ. ಇನ್ನು ಕೆಲವರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಬಂಡಾಯ ಶಮನಕ್ಕೆ ಹರಸಾಹಸವನ್ನು ಪಡೆದಿದ್ದಾರೆ. ಅದೆಷ್ಟೇ ಮನವೊಲಿಸಿದರೂ ಕೂಡ ನಮಗೆ ಸಚಿವ ಸ್ಥಾನ ಬಿಟ್ಟು ಬೇರೇನು ಬೇಡ ಅಂತ ಶಾಸಕ ಎಂ ಕೃಷ್ಣಪ್ಪ ಸೇರಿ ಹಲವು ಹಿರಿಯ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಬೇರೆ ದಾರಿ ಇಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ನೂತನ ಸಚಿವರಿಗೆ ಕೋಕ್ ನೀಡೋಕೆ ಚಿಂತನೆ ಮಾಡಿದ್ದಾರಂತೆ. ಕೆಲ ಹಾಲಿ ಸಚಿವರನ್ನ ಕೈಬಿಟ್ಟು ಅತೃಪ್ತ ಶಾಸಕರಿಗೆ ಮಣೆ ಹಾಕೋಕೆ ಪ್ಲಾನ್ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಸಮಸ್ಯೆಗಳ ಸರಮಾಲೆಗಳ ಇದ್ರೂ ಕೂಡ ಸದ್ಯಕ್ಕೆ ಖಾತೆ ಹಂಚಿಕೆಯಿಂದ ಸಿಎಂ ಡಿಕೆ ಶಿವಕುಮಾರ್ ದೂರ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಈ ಎಲ್ಲ ಕಸರತ್ತು ಮುಗಿದ ಬಳಿಕವೇ ಹೊಸ ಸಚಿವರಿಗೆ ಖಾತೆ ನೀಡಲು ಪ್ಲಾನ್ ಮಾಡಿದ್ದಾರಂತೆ. ಮಂತ್ರಿಗಿರಿ ತ್ಯಾಗಕ್ಕೆ ಮುಂದಾದ ಸಚಿವರು ಒಂದ್ ಕಡೆ ಹಾಲಿ ಸಚಿವರಿಗೆ ಕೋಕ್ ನೀಡಿ ಅಸಮಾಧಾನಿತ ಶಾಸಕರ ಬಂಡಾಯ ತಣಿಸಲು ಸಿಎಂ ಚಿಂತನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಿಎಂ ಆಪ್ತರು ಸೇರಿ ಕೆಲವರು ಮಂತ್ರಿಗಿರಿ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಹಾಗೂ ಸಚಿವ ಬಸವರಾಜ ರಾಯರೆಡ್ಡಿ ಸಚಿವ ಸ್ಥಾನ ತ್ಯಾಗ ಮಾಡುವುದಾಗಿ ಹೇಳಿದ್ದಾರೆ. ಎಂ ಕೃಷ್ಣಪ್ಪ ಅವರು ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮಗಳಿಗೆ, ನಾವು ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಒಪ್ಕೊಳ್ತೇನೆ, ಬೇರೆ ಯಾವ ಸ್ಥಾನಮಾನಗಳು ನಮ್ಗೆ ಬೇಡ ಅನ್ನುವಂಥದ್ದು. ಆಯ್ತು, ಅದನ್ನ ಕೊಡೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧ ಇದ್ದೀವಿ. ಅಂದ್ರೆ ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು ಯಾರೋ ಒಂದಷ್ಟು ಜನನ ಕೈಬಿಟ್ಟು ಅಸಮಾಧಾನಿತರನ್ನು ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಇರತಕ್ಕಂಥದ್ದು. ಇರ್ಲಿ ಬಿಡಿ, ಹೈಕಮಾಂಡ್ ಏನಾರು ಆ ರೀತಿ ತೀರ್ಮಾನ ಮಾಡಿದ್ರೆ ನಾವೆಲ್ಲದಕ್ಕೂ ರೆಡಿ ಇದೀವಿ. ನೀವು ರೆಡಿ ಇದ್ದೀರಿ ಸರ್? ನಾವು ರೆಡಿ ಇದೀವಿ. ಅಂದ್ರೆ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ತನ್ಸೋಕ್ ತಾವು ರೆಡಿ ಆಗ್ತೀರಿ? ಖಂಡಿತ. ನನಗೆ ಪಕ್ಷ ಮುಖ್ಯ, ನಂತರ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರ ಹಿತಾಸಕ್ತಿ ಮುಖ್ಯ. ನಾವು ಯಾವುದೇ ತ್ಯಾಗಕ್ಕೆ ರೆಡಿ ಇದೀವಿ. ಪಕ್ಷ ನನ್ನ ಮೇಲೆ ಇದನ್ನ ಇಟ್ಟಿದ್ದಾರೆ, ಮಾಡಿಲ್ಲ ನಾನು ಅಸಮಾಧಾನ ಆಗ್ತಿಲ್ಲ. ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳು ಇನ್ ಬೇಡಪ್ಪ ಅಂದ್ರೆ ಐ ಆಮ್ ರೆಡಿ. ನನಗೆ ಏನು ಸಮಸ್ಯೆ ಇಲ್ಲ. ಅಧಿಕಾರದಿಂದನೇ ಎಲ್ಲ ಆಗುತ್ತಂತಲ್ಲ ಬೇಕು. ಅದು ಕೆಲವು ಸಾರಿ ಆಗೋದಿಲ್ಲ. ನಾನು ಎಷ್ಟೋ ಸಾರಿ ಆಗಲಿಲ್ಲ. ಈ ಧರ್ಮಸಿಂಗ್ ಕ್ಯಾಬಿನೆಟ್ ನಾನಾದ್ನ ಮಾಡಲಿಲ್ಲ, ಅಮರೇಗೌಡರಾದಂಗೆ ಕಾಣುತ್ತೆ ಅವಾಗ. ಮತ್ತೆ ಕೇವಲ ಈ ಇಬ್ಬರು ನಾಯಕರಷ್ಟೇ ಅಲ್ಲ, ಸಚಿವ ಮುನಿಯಪ್ಪ ಹಾಗೂ ಲಕ್ಷ್ಮಣ್ ಸವದಿ ಕೂಡ ಅಸಮಾಧಾನಿತ ಶಾಸಕರಿಗಾಗಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲು ಸಿದ್ಧ ಎಂದಿದ್ದಾರೆ. ಸಹಾನುಭೂತಿಯನ್ನು ವ್ಯಕ್ತಪಡಿಸೋರು ನಿನ್ನೆ ಬೆಳಗ್ಗೆ ಸೌದಿ ಅವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾನು ಹೇಳ್ತಾ ಇರಲಿಲ್ಲ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚುನಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಸಚಿವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಸಿಎಂ ಡಿಕೆ ಶಿವಕುಮಾರ್ ಕೆಲ ಹಾಲಿ ಸಚಿವರಿಗೆ ಕೋಕ್ ನೀಡಿ ಅಸಮಾಧಾನಿತ ಶಾಸಕರಿಗೆ ಮಂತ್ರಿಗಿರಿ ಭಾಗ್ಯ ನೀಡಿದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಇನ್ನ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನದ ಹೊಗೆಯಾಡಿದೆ. ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕರು ವ್ಯಂಗ್ಯವಾಡ್ತಾ ಇದ್ದಾರೆ. ವಿಸ್ತರಣೆ ಆಗಿದೆ ನಿಜ, ಆದ್ರೆ ಯಾವ ಮಾನದಂಡದ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾ ಇದ್ರೆ, ಈ ಸಂಪುಟ ವಿಸ್ತರಣೆ ವಿಚಾರವಾಗಿಯೇ ದಿನೇಶ್ ಗುಂಡೂರಾವ್ ವ್ಯಂಗ್ಯವಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ನೋಡ್ಕೊಂಬ. ಅದಕ್ಕೆ ಯಾವ ಮಾನದಂಡ ಗೊತ್ತಿಲ್ಲ. ಅದನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ಗೊತ್ತಿಲ್ಲ. ಅದನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ಗೊತ್ತಿಲ್ಲ. ಅದನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ಗೊತ್ತಿಲ್ಲ. ಅದನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರಲ್ಲಿ ಲೀಡರ್ಸ್ ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನ ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸ್ ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದದು. ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರಲ್ಲಿ ಲೀಡರ್ಸ್ ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅದಕ್ಕೆ ಯಾವ ಮಾನದಂಡ ಗೊತ್ತಿಲ್ಲ.
ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾಡೋದಂತ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಚಿತ್ರ ಇದು. ವಿಧಾನ ಪರಿಷತ್ತು ಅನ್ನುವಂಥದ್ದು ವಿಧಾನಸಭೆಯಂತಲ್ಲ. ಇಲ್ಲಿ ಸರ್ಕಾರಗಳನ್ನ ರಚಿಸುವ ಯಾವ ಪ್ರಕ್ರಿಯೆಯೂ ಕೂಡ ನಡೆಯೋದಿಲ್ಲ. ಇದು ಕಾಲಮಿತಿಯೇ ಇಲ್ಲದ ಒಂದು ಶಾಶ್ವತವಾದಂತಹ ಸದನ. ಹೀಗಾಗಿ ಸರ್ಕಾರ ಬದಲಾದಂತೆ ಸಭಾಪತಿಯೂ ಕೂಡ ಬದಲಾಗಬೇಕು ಅನ್ನುವಂತಹ ನಿಯಮ ಇಲ್ಲ. ಆದರೆ ಡಿಕೆ ಶಿವಕುಮಾರ್ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಹೊಸದೊಂದು ವಿದ್ಯಮಾನ ಮೇಲ್ಮನೆಯಲ್ಲಿ ನಡೀತಾ ಇದೆ. ಹಾಲಿ ಸಭಾಪತಿ ಹೊರಟ್ಟಿ ಜಾಗಕ್ಕೆ ಸಲೀಂ ಅಹಮದ್ ಅವರನ್ನ ಕೂರಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹೊರಟ್ಟಿ ಅವರು ಬೇಸರದಿಂದಲೇ ಪದತ್ಯಾಗಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಹೊಸ ಸಂಪ್ರದಾಯಕ್ಕೆ ಕಾಂಗ್ರೆಸ್ ನಾಂದಿ ಹಾಡಿದೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಲು ಮುಂದಾಗಿದೆ. ಹೊರಟ್ಟಿ ವಿರುದ್ಧ ಅವಿಶ್ವಾಸ ಮಂಡನೆ ಕೈಪಾಳಿಯ ತಯಾರಿ ನಡೆಸಿದ ಬೆನ್ನಲ್ಲೇ ಖುದ್ದು ಬಸವರಾಜ ಹೊರಟ್ಟಿ ಅವರೇ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಆಗಸ್ಟ್ 14ರಂದು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ. ನೂತನ ಸಚಿವರ ಹೆಸರಿನ ಪಟ್ಟಿ ಇರೋ ಪತ್ರದ ಕೆಳಭಾಗದಲ್ಲಿ ಸಭಾಪತಿ ಹೆಸರನ್ನು ಹಾಕಿ ಎಐಸಿಸಿ ರಾಜ್ಯಕ್ಕೆ ರವಾನಿಸಿತ್ತು. ಪರಿಷತ್ ಹಾಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಿ ಸಲೀಂ ಅಹಮದ್ ಅವರನ್ನ ಆ ಜಾಗದಲ್ಲಿ ಕೂರಿಸುವಂತೆ ಸಂದೇಶ ಕಳಿಸಿತ್ತು. ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಅವಧಿ ಪೂರ್ವ ಪರಿಷತ್ ಸಭಾಪತಿ ಕೆಳಗಿಳಿಸದ ಉದಾಹರಣೆಗಳಿಲ್ಲ. ಹೀಗಾಗಿ ಕಾಂಗ್ರೆಸ್ ನಡೆಗೆ ಖುದ್ದು ಸಭಾಪತಿ ಹೊರಟ್ಟಿ ಅವರೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದ್ರೀಗ ಖುದ್ದು ಬಸವರಾಜ ಹೊರಟ್ಟಿ ಅವರೇ ಆಗಸ್ಟ್ 13ರಂದು ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಅಷ್ಟಕ್ಕೂ ನಿನ್ನೆವರೆಗೂ ಕಾಂಗ್ರೆಸ್ಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಡ್ಡು ಹೊಡೆದಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನ್ನ ಬಳಿ ರಾಜೀನಾಮೆ ಕೇಳಿದ್ದಾರೆ, ಆದರೆ ನಾನು ಕೊಡುವುದಿಲ್ಲ. ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದು ಸದನದಲ್ಲಿ ಚರ್ಚೆ ಮಾಡಲಿ. ನನ್ನನ್ನು ಸಭಾಪತಿ ಸ್ಥಾನದಿಂದ ಇಳಿಸಲು ಕಾರಣ ಏನು ಅನ್ನೋದು ಜನಕ್ಕೆ ಗೊತ್ತಾಗಲಿ ಅಂದಿದ್ರು. ಆದರೆ ಅದೇನಾಯ್ತೋ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಹೊರಟ್ಟಿ ನಿರ್ಧಾರ ಬದಲಿಸಿದ್ದಾರೆ. ರಾಜೀನಾಮೆ ನೀಡಲು ತೀರ್ಮಾನಿಸಿದ್ದಾರೆ. ನನಗೆ ತುಂಬಾ ಬೇಸರವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 80ರಿಂದ ಆರಿಸಿ ಬಂದ 8 ಸರಿ ಶಿಕ್ಷಕರ ಮತ್ತು ಅರ್ಹರಿಂದ ಎಲ್ಲಿಯೂ ನಾನು ತಪ್ಪುಗಳನ್ನು ಮಾಡಲಿಲ್ಲ, ಎಲ್ಲಿಯೂ ಒಂದು ಕಪ್ಪು ಚುಕ್ಕೆ ಇಟ್ಟುಕೊಂಡಿಲ್ಲ. ಮತ್ತು ಇಲ್ಲಿವರೆಗೆ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಸಭಾಪತಿ ವಿರುದ್ಧ ಮಾಡಿದ್ದಾರೆ. ಇಲ್ಲಿವರೆಗೆ ಯಾರು ಮಾಡಲಿ. 1956ರಿಂದ ಇಲ್ಲಿವರೆಗೆ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಯಾರು ಮಂಡಿಸಿಲ್ಲ. ಇನ್ನು ಹೊರಟ್ಟಿ ರಾಜೀನಾಮೆಗೆ ಆಗ್ರಹಿಸಿದ್ದ ಅವಿಶ್ವಾಸ ಮಂಡನೆಗೆ ನಿರ್ಧರಿಸಿದ್ದ ಕಾಂಗ್ರೆಸ್ ನಡೆಗೆ ಬಿಜೆಪಿ ಕೆಂಡ ಕಾರಿದೆ. ಇದು ಕಾಂಗ್ರೆಸ್ ಹೊರಟ್ಟಿ ಅವರಿಗೆ ಮಾಡಿದ ಅವಮಾನ ಅಂತ ಕೇಸರಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂತಹದ್ದಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಪಾವಿತ್ರತೆನೇ ಇಲ್ಲ. ಈಗ ಹೊರಟ್ಟಿ ಅವರ ಹತ್ರ ಮಾತಾಡಿದೆ ನಾನು. ಈ ತರದ ಒಂದು ಅವಮಾನವನ್ನ ಯಾವುದೇ ಸಭಾಪತಿಗಳಿಗೆ ಮಾಡಬಹುದು. ಯಾಕಂದ್ರೆ ಸಭಾಪತಿ ಅಂತಂದ್ರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್. ಸಭಾಪತಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಸೂಚನೆ ಅಂದ್ರೇನು? ಸೂಚನೆ ಅಂತಂದ್ರೆ ಸಲಹೆ ಅಲ್ಲ, ಅದು ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ರೀತಿ ಅದು ಧಮಕಿ ಆಗುತ್ತೆ. ಇದು ಯಾರಾದರೂ ನೀವು ಮಂತ್ರಿಗಳಿಗೆ ಹೇಳ್ಬಹುದು ಅಥವಾ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ರೀತಿಯ ಸೂಚನೆಗಳನ್ನು ಕೊಡಬಹುದು. ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸಭಾಪತಿಗಳಿಗೆ ಈ ರೀತಿ ಸೂಚನೆ ಕೊಡೋದು ಇದು ಸರಿಯಾದ ಕ್ರಮವೇ ಅಲ್ಲ. ಕೊನೆಗೂ ಸಭಾಪತಿ ಸ್ಥಾನದಿಂದ ಹೊರಟ್ಟಿ ಅವರನ್ನ ಕೆಳಗಿಳಿಸುವಲ್ಲಿ ಕಾಂಗ್ರೆಸ್ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ. ಆದರೆ ಕೈ ನಾಯಕರ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಪ್ರದಾಯ ನಾಂದಿ ಹಾಡುವಂತೆ ಮಾಡಿರುವುದಂತೂ ಸುಳ್ಳಲ್ಲ. ನಿನ್ನೆವರೆಗೂ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದದ್ದು ಏನಂತಂದ್ರೆ, ಅವರು ರಾಜೀನಾಮೆ ಕೊಡುವಂತ ತಕ್ಷಣ ರಾಜೀನಾಮೆ ಕೊಡೋದಕ್ಕಾಗುವುದಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದ ಬಸವರಾಜ ಹೊರಟ್ಟಿ ಅವರು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರ ಏನು ಅಂತಂದ್ರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅಲ್ಲಿಗೆ ಸಲೀಂ ಅಹಮದ್ ಹಾದಿ ಸುಗಮ ಆಯ್ತಾ? ಗೌರವಯುತವಾಗಿ ಪದತ್ಯಾಗಕ್ಕೆ ಹೊರಟ್ಟಿ ಅವರು ಮುಂದಾಗಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಆಗಸ್ಟ್ 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅಂತ
ಹೊರಟ್ಟಿ ಅವರು ಘೋಷಣೆ ಮಾಡಿ ಆಯ್ತು. ರಾಜೀನಾಮೆಯನ್ನ ಘೋಷಿಸಿರುವಂತದ್ದು ಸಭಾಪತಿ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ 14ನೇ ತಾರೀಕು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೊರಟ್ಟಿ ರಾಜೀನಾಮೆ ಅವರ ಘೋಷಣೆಯಿಂದ ಈಗ ಅವಿಶ್ವಾಸದ ಪ್ರಶ್ನೆಯೇ ಇಲ್ಲ. ಆಡಳಿತ ಪಕ್ಷದವರು ಕಾಂಗ್ರೆಸ್ನವರು ಅವಿಶ್ವಾಸ ಮಂಡನೆ ಮಾಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡು ಕೂತಿದ್ರು. ಅದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಈಗ ಸ್ವತಃ ಹೊರಟ್ಟಿ ಅವರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿರೋದ್ರಿಂದ ಈ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪ್ರಶ್ನೆನೇ ಬರೋದಿಲ್ಲ. ಸಲೀಂ ಅಹಮದ್ ಅವರ ಮುಂದಿನ ದಾರಿ ಈಗ ಸುಗಮ ಆಯಿತು. ಹೊರಟ್ಟಿ ಅವರು ರಿಸೈನ್ ಮಾಡ್ತಾ ಇದ್ದಂತೆ ಸಲೀಂ ಅಹಮದ್ ಬಂದು ಆ ಸ್ಥಾನದಲ್ಲಿ ಕೂರಬಹುದು. ಕಾರಣ ಈಗಾಗಲೇ ಅವರ ಹೆಸರನ್ನ ಹೆಸರಿಸಿ ಆಗಿದೆ. ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಹೆಸರನ್ನ ಕಾಂಗ್ರೆಸ್ನವರು ಹೆಸರಿಸಿದ್ದಾರೆ. ಎಐಸಿಸಿ ಅಧಿಕೃತ ಲೆಟರ್ ಹೆಡ್ ನಲ್ಲಿ ಸಲೀಂ ಅಹಮದ್ ಅವರ ಹೆಸರಿದೆ. ಹಿಂಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಸಭಾಪತಿ ಸ್ಥಾನಕ್ಕೆ ಸ್ಪರ್ಧೆ ಅನ್ನುವಂಥದ್ದು ಬರೋದಿಲ್ಲ. ಸ್ಪರ್ಧೆಯ ಪ್ರಶ್ನೆಯೇ ಇಲ್ಲ. ಸಲೀಂ ಅಹಮದ್ ಅವರನ್ನ ಈಗಾಗಲೇ ಹೆಸರಿಸಿ ಆಗಿದೆ. ಹೈಕಮಾಂಡ್ ನಿರ್ಧಾರ ಒಪ್ಪಿರುವಂತದ್ದು ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ. ಇದಕ್ಕೂ ಅವರ ಯಾವುದೇ ರೀತಿಯ ತಗಾದೆ ಇಲ್ಲ. ಸೊ ಕಾಂಗ್ರೆಸ್ ಹೇಳಿದಂತೆ ಹೊರಟ್ಟಿ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು, ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಅವರು ಹೇಳಿರೋದು, ರಾಜೀನಾಮೆ ಕೊಡುವಂತಹ ವಿಚಾರ ಅವರಿಗೆ ಅನಿವಾರ್ಯವೂ ಕೂಡ ಆಯ್ತಾ ಅಂತ. ಅಲ್ಲಿಗೆ ಹೊರಟ್ಟಿಗೆ ಈಗ ಗೌರವಯುತ ಬೀಳ್ಕೊಡುಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಡಿ.ಕೆ. ಶಿವಕುಮಾರ್ ಹೊರಟ್ಟಿ ಅವರ ಮಾತುಕತೆ ಆಯಿತು. ಹೊರಟ್ಟಿ ಅವರು ನಿನ್ನೆವರೆಗೂ ರಾಜೀನಾಮೆ ಕೊಡಲ್ಲ, ಚರ್ಚೆ ಮಾಡಲಿ, ಅವರು ಯಾವ ಕಾರಣಕ್ಕೆ ನನ್ನ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾರಣ ಹೇಳಲಿ ಅಂತ ಹೇಳ್ತಾ ಇದ್ದವರು ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವರಿಗೆ ಒಂದು ಗೌರವಯುತ ಬೀಳ್ಕೊಡುಗೆ ಸಿಗುತ್ತಾ. 45 ವರ್ಷಗಳ ಕಾಲ ಮೆಂಬರ್ ಆಗಿದ್ದಂಥವ್ರು, ಸೀನಿಯರ್ ಮೋಸ್ಟ್ ಲೀಡರ್, 8 ಸಾರಿ ಪರಿಷತ್ನಲ್ಲಿ ಸದಸ್ಯರಾಗಿರುವಂತಹವ್ರು. ಸೊ ಅವರಿಗೆ ಗೌರವಯುತ ಬೀಳ್ಕೊಡುಗೆ ನಿರೀಕ್ಷೆ ಇದೆಯಾ? ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಾವು ಹೊರಟ್ಟಿಯವರ ಬಗ್ಗೆನೂ ಕೂಡ ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗತ್ತೆ. ಪಿಟಿ ಮೇಷ್ಟ್ರಿಂದ ಸಭಾಪತಿಯವರೆಗೆ ಅವರ ಜರ್ನಿ ಹೆಂಗಿತ್ತು. ರಾಜ್ಯ ವಿಧಾನ ಪರಿಷತ್ತಿನ ಅತ್ಯಂತ ದೀರ್ಘಾವಧಿಯ ಸದಸ್ಯ ಅಂತಂದ್ರೆ ಅದು ಬಸವರಾಜ್ ಹೊರಟ್ಟಿ ಅವರು. 2022ರವರೆಗೆ 7 ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸಿದಂಥವರು ಇದೇ ಬಸವರಾಜ್ ಹೊರಟ್ಟಿ ಅವರು. 90ರ ದಶಕದಿಂದ ಪಶ್ಚಿಮ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಬಂದಿರುವಂತಹವರು, ಸೋಲಿಲ್ಲದ ಸರದಾರ. ರಾಜ್ಯದ ಶಿಕ್ಷಕ ವರ್ಗದ ತೊಂದರೆಗಳಿಗೆ ಧ್ವನಿಯಾಗಿದ್ದು ಬಸವರಾಜ್ ಹೊರಟ್ಟಿ ಅವರು ಶಿಕ್ಷಣ ಮಂತ್ರಿಯಾಗಿ 1970ರಲ್ಲಿ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಹೋರಾಟವನ್ನ ಶುರು ಮಾಡಿದಂಥವರು ಬಸವರಾಜ್ ಹೊರಟ್ಟಿ ಅವರು. ದೈಹಿಕ ಶಿಕ್ಷಕರಾಗಿದ್ರು ಬಸವರಾಜ್ ಹೊರಟ್ಟಿ ಅವರು. ಪಿಟಿ ಮೇಷ್ಟ್ರು 1990ರಲ್ಲಿ ಮೊದಲ ಬಾರಿ ಪರಿಷತ್ ಚುನಾವಣೆಯಲ್ಲಿ ಇವರು ಜಯ ಸಾಧಿಸುತ್ತಾರೆ. ಹಿಂದೆ ಪ್ರಾಥಮಿಕ ಶಿಕ್ಷಣ ಮತ್ತು ಸಣ್ಣ ಉಳಿತಾಯ ಸಚಿವರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದ್ರು. ಸಚಿವರಾಗಿ ಹಲವು ರೀತಿಯ ಸಾಧನೆಯನ್ನ ಮಾಡಿರುವುದು ಸಭಾಪತಿ ಹೊರಟ್ಟಿ ಅವರು. ಇವರು ಸಚಿವರಾಗಿದ್ದ ಕಾಲದಲ್ಲಿ ಹಲವು ರೀತಿಯ ಸಾಧನೆ ಮಾಡಿದ್ದಾರೆ. ಇನ್ನೂ ಕೂಡ ಅವರ ಹೆಸರನ್ನ ಹೇಳ್ತಾರೆ ಎಲ್ಲರೂ. ಏನದು? ಶಾಶ್ವತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನ ಅನುದಾನಕ್ಕೆ ಒಳಪಡಿಸಿದ್ದು ಬಸವರಾಜ್ ಹೊರಟ್ಟಿ ಅವರು. ಇದರಿಂದ ಏನಾಯ್ತು ಹೇಳಿ? 23,000 ಶಿಕ್ಷಕರು ಸರ್ಕಾರಿ ಸಂಬಳವನ್ನ ಪಡೆಯುವಂತಾಯಿತು. ಇದಕ್ಕಿಂತ ಮುಂಚೆ ಆ ಶಿಕ್ಷಕರ ಪರಿಸ್ಥಿತಿ ಅಯೋಮಯ. ಇವರೆಲ್ಲರನ್ನೂ ಕೂಡ ಬಹಳ ಮುಖ್ಯವಾಗಿ ಕಾಲೇಜುಗಳನ್ನ, ಪ್ರಾಥಮಿಕ ಶಾಲೆಗಳನ್ನ ಅಂದ್ರೆ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನ, ಪ್ರೌಢಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಿದ ನಂತರ 23,000 ಶಿಕ್ಷಕರು ಸರ್ಕಾರಿ ಸಂಬಳ ಪಡೆಯುವಂತಾಯಿತು. ಅನುದಾನ ರಹಿತ ಶಾಲೆ ನೌಕರರಿಗೆ ಸೇವಾ ಭದ್ರತೆಯನ್ನ ನೀಡಿದ್ದು ಬಸವರಾಜ್ ಹೊರಟ್ಟಿ ಅವರು ತಮ್ಮ ಅವಧಿಯಲ್ಲಿ. 1ನೇ ತರಗತಿಯಿಂದ ಇಂಗ್ಲಿಷ್ ಭಾಷಾ ಕಲಿಕೆಯನ್ನ ಆರಂಭಿಸಿದ್ರು ಹೊರಟ್ಟಿ ಅವರು. ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್, SSLC ವರೆಗಿನ ಮಕ್ಕಳಿಗೆ ಬಿಸಿಯೂಟದ ವಿಸ್ತರಣೆ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಕೆಲಸವನ್ನ ಹೊರಟ್ಟಿ ಅವರು ಮಾಡಿದರು. 1039 ಸರ್ಕಾರಿ ಪ್ರೌಢಶಾಲೆ, 492 ಪದವಿ ಪೂರ್ವ ಕಾಲೇಜುಗಳ ಆರಂಭ ಇವರ ಅವಧಿಯಲ್ಲಿ ಆಯಿತು. 1ರಿಂದ 10ನೇ ತರಗತಿವರೆಗೆ ದೈಹಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಿದವರು ಇದೇ ಪಿಟಿ ಮೇಷ್ಟ್ರು ಬಸವರಾಜ್ ಹೊರಟ್ಟಿ ಅವರು. ಸೊ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿರುವಂತಹ ಬಸವರಾಜ್ ಹೊರಟ್ಟಿ ಅವರು ಲಾಂಗೆಸ್ಟ್ ಸರ್ವಿಂಗ್ ಮೆಂಬರ್ ಆಗಿ ಮೇಲ್ಮನೆಯಲ್ಲಿ ಕೆಲಸ ಮಾಡಿದಂತಹ ಹೊರಟ್ಟಿ ಅವರಿಗೆ ಒಂದು ಗೌರವಯುತ ಬೀಳ್ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರವೂ ಇದ್ದಂತೆ ಕಾಣ್ತಾ ಇದೆ. ನೋಡೋಣ ಅದು ಏನಾಗುತ್ತೆ ಅಂತ. ನೆಕ್ಸ್ಟ್, ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಹಿಂದುತ್ವ ದಂಗಲ್ ಶುರುವಾಗಿದೆ.
ಸಚಿವ ಯತೀಂದ್ರ ಸಿದ್ದರಾಮಯ್ಯ ನೀಡಿದಂತಹ ಹಿಂದೂ ರಾಷ್ಟ್ರದ ಹೇಳಿಕೆ ಕಮಲ ಪಡೆಯನ್ನ ಕೆಂಪಾಗಿಸಿದೆ. ಇದರಿಂದಾಗಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಈ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ದೇಶಕ್ಕೆ ಯಾವುದಿಲ್ಲ. ಬಿಜೆಪಿ ಕಾಂಗ್ರೆಸ್ ನಡುವೆ ಹಿಂದೂ ರಾಷ್ಟ್ರ ಸಮರ. ಸಚಿವ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಹೊತ್ತಿದ ಕಿಡಿ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಧರ್ಮ ರಾಜಕಾರಣ ಮುನ್ನೆಲೆಗೆ ಬರುವ ಲಕ್ಷಣಗಳು ಕಾಣುತ್ತಿದೆ. ಬೀದರ್ನಲ್ಲಿ ನಡೆದ ಶೋಷಿತ ಸಮುದಾಯಗಳ ಸಮಾವೇಶದಲ್ಲಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಆ ಒಂದು ಮಾತು ಧರ್ಮ ಪಾಲಿಟಿಕ್ಸ್ ಕಿಡಿ ಹೊತ್ತುವಂತೆ ಮಾಡಿದೆ. ಗೋವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ ಹಿಂದೂ ಈಗಾಗಲೇ ಹೇಳಿದ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೇ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಇರಂಗೇ ಇಲ್ಲ, ಅವ್ರು 2ನೇ ದರ್ಜೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದ್ರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅರ್ಥನ ಉಪಯೋಗಿಸಿಕೊಂಡು ನಮ್ಮನ್ನ ಹೊಡಿಬೇಕು ಅಂತ ಕೆಲಸ ಮಾಡ್ತಾರಲ್ಲ ಕೋಮುವಾದಿಗಳು, ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕೆಂದು. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು ಅನ್ನೋ ಯತೀಂದ್ರ ಮಾತನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 5 ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗೇ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ದು ಜಾತ್ಯತೀತವಾದಂತಹ ಧರ್ಮ ನಿರಪೇಕ್ಷವಾದಂತಹ ರಾಷ್ಟ್ರ ಸಂವಿಧಾನದಲ್ಲಿ ಅದನ್ನ ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನ ನಾನು ಹೇಳಿದೆ ಹೊಸದಾಗಿ ಅಷ್ಟೇ. ಮನುವಾದಿಗಳು ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದ್ರೆ ಏನೇನು ಅವಾಂತರ ಆಗುತ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿಜೆಪಿ ಅವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ. ದೇಶ ಹಿಂದೂ ರಾಷ್ಟ್ರವಾದರೆ ಶೋಷಿತರು ಮತ್ತೆ 2ನೇ ದರ್ಜೆ ಪ್ರಜೆಗಳಾಗುತ್ತಾರೆ ಅನ್ನೋ ಯತೀಂದ್ರ ಹೇಳಿಕೆಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅಲ್ಲದೆ ಹಿಂದುತ್ವವನ್ನ ಹುಟ್ಟುಹಾಕಿದ್ದು ಸಾವರ್ಕರ್ ಎಂಬ ಗೃಹ ಸಚಿವರ ಹೇಳಿಕೆ ಕಮಲ ಕಲಿಗಳನ್ನ ಕೆಂಡವಾಗುವಂತೆ ಮಾಡಿದೆ. ಇದರಿಂದ ಕೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನವರಿಗೆ ಹಿಂದುತ್ವದ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರೆ, ಹಿಂದೂಸ್ತಾನ ಅಂದರೇನೆ ಹಿಂದೂ ರಾಷ್ಟ್ರ, ಪ್ರಿಯಾಂಕ್ ಖರ್ಗೆಗೆ ಹಿಂದುತ್ವ, ಸಿಂಧುತ್ವ, ಬಂಧುತ್ವದ ಬಗ್ಗೆ ಗೊತ್ತೇ ಇಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಹಿಂದೂ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಬೆಂಬಲ. ಅವರು ಫಸ್ಟ್ ಅವರು ಹಿಂದೂ ವಿಚಾರ ಮಾತಾಡೋದೇ ತಪ್ಪು. ಅವ್ರಿಗೆ ಯಾವ ಪಾಕಿಸ್ತಾನ ಬೇಕೋ ಬಾಂಗ್ಲಾದೇಶ ಬೇಕೋ ಅವ್ರು ಮಾತಾಡ್ಲಿ ಅದ್ರ ಬಗ್ಗೆ. ಹಿಂದೂ ವಿಚಾರ ಮಾತಾಡಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇಲ್ಲ, ಮುಂದೇನೂ ಇರಲ್ಲ. ಅವರಿಗೆ ಹಿಂದುತ್ವದ ಅರಿವೇ ಇಲ್ಲ, ಬಂಧುತ್ವ ಗೊತ್ತೇ ಇಲ್ಲ. ಸಿಂಧುತ್ವ ಅಂದ್ರೆ ಆ ಡಿಕ್ಷನರಿಗೆ ನೋಡ್ಬೇಕು, ಇಲ್ಲ ತಂದೆ ಅವ್ರನ್ನ ಕೇಳಿ ತಿಳ್ಕೋಬೇಕು. ಅವರು ಇಂಥ ಪರಿಸ್ಥಿತಿಯಲ್ಲಿ ಏನೋ ನಂದು ಒಂದು ಎದ್ದಿರೋ ಮಾತು ಬಿದ್ದಿರ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ದೇಶ ಹಿಂದೂ ದೇಶ. ಮನುವಾದವನ್ನು ಇವತ್ತು ದೇಶದಲ್ಲಿ ಯಾರೂ ಜ್ಞಾಪಕ ಇಟ್ಕೊಂಡಿಲ್ಲ, ಕೇವಲ ಕಾಂಗ್ರೆಸ್ನವ್ರು ಮಾತ್ರ. ಯಾಕೆಂದ್ರೆ ವೋಟ್ ಬ್ಯಾಂಕ್ಗಾಗಿ, ಅಧಿಕಾರಕ್ಕಾಗಿ ಕೆಲವರನ್ನ ದಾರಿ ತಪ್ಪಿಸಲಿಕ್ಕೆ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಟಾಕ್ ವಾರ್ಗೆ ನಾಂದಿ ಹಾಡಿರೋದಂತೂ ಸತ್ಯ. ಇನ್ನು ಚಿತ್ರದುರ್ಗ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಜೊತೆಯಲ್ಲಿ ಇದ್ದವರಿಂದಲೇ ನಟ ದರ್ಶನ್ಗೆ ಸಂಕಷ್ಟ ಶುರುವಾಗಿದೆ. ಕೇಸಲ್ಲಿದ್ದಂತ ಆರೋಪಿಗಳು ಒಬ್ಬರಾದ ಮೇಲೊಬ್ಬರು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದು, ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಕೋರ್ಟ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ. ಪ್ರದೋಷ್ ಮಾತ್ರವಲ್ಲ, ಮತ್ತಿಬ್ಬರಿಂದ ಅರ್ಜಿ. ರೇಣುಕಸ್ವಾಮಿ ಕೊಲೆ ಕೇಸ್ ಹತ್ಯೆ ನಡೆದು ವರ್ಷಗಳೇ ಉರುಳಿದ್ದು ಜಾಮೀನು ಸಿಕ್ಕಿದ್ದ ದರ್ಶನ್ ಜೈಲು ಸೇರಿ ಕೇಸ್ ಟ್ರಯಲ್ ಅಲ್ಲಿ ಇದ್ದಾಗ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಈ ಕೇಸ್ನಲ್ಲಿ ಆಗಿದೆ. ಇದೀಗ ದರ್ಶನ್ಗೆ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ದರ್ಶನ್ ಆಪ್ತ ಆರೋಪಿ A14 ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಹಾಕಿದ್ದಾನೆ. ಈ ಬಗ್ಗೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದವೂ ನಡೆದಿದೆ.
ಪ್ರಕರಣದ A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದಕ್ಕೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿದೆ. ಇದರ ನಡುವೆನೇ ಮತ್ತಿಬ್ಬರು ಆರೋಪಿಗಳನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡುವಂತೆ ಅವರ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವುದು ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿದೆ. ಪ್ರದೋಷ್ ಜೊತೆಗೆ ಮತ್ತಿಬ್ಬರು ಮಾಫಿ ಸಾಕ್ಷಿಯಾಗಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಸಿಆರ್ಪಿಸಿ ಸೆಕ್ಷನ್ 306 ಮತ್ತು 307 ಅಡಿಯಲ್ಲಿ ಮಾಫಿ ಸಾಕ್ಷಿ ಮಾಡುವುದಕ್ಕೆ ಅವಕಾಶ ಇದೆ. ಕ್ಷಮಾದಾನ ನೀಡುವಾಗ ನ್ಯಾಯಾಧೀಶರು ನಿರ್ದಿಷ್ಟ ಕಾರಣಗಳನ್ನು ನಮೂದಿಸಬೇಕಾಗುತ್ತೆ ಹಾಗೂ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕಾಗುತ್ತೆ ಅಂತ ತಿಳಿಸಿದರು. ಮಾಫಿ ಸಾಕ್ಷಿಯಾಗ ಬಯಸುವ ಆರೋಪಿಯು ಪ್ರಕರಣದ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸಬೇಕಾಗುತ್ತೆ ಅಂತ ವಿನಯ್ ಕುಲಕರ್ಣಿ ಪ್ರಕರಣದ ಹೈಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿದರು. ಈ ಹಂತದಲ್ಲಿ ಇತರೆ ಸಹ ಆರೋಪಿಗಳ ವಾದವನ್ನ ಕೇಳುವ ಅಗತ್ಯ ಇಲ್ಲ ಹಾಗೂ ಪ್ರಕ್ರಿಯೆಯಲ್ಲಿ ಲೋಪಗಳು ಇದ್ರೆ ಅದನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನಿಸಬಹುದು ಅಂತ ಹೇಳಿ ಸ್ಪಷ್ಟಪಡಿಸಿದರು. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯುವ ಮತ್ತು ವಾದ ಮಂಡಿಸುವ ಮೂಲಭೂತ ಹಕ್ಕು ಆರೋಪಿಗೆ ಇದೆ ಅಂತ ಪ್ರತಿಪಾದಿಸಿದರು. ಮಾಫಿ ಸಾಕ್ಷಿ ಕೋರಿದ ಅರ್ಜಿಯ ಪ್ರತಿಯನ್ನ ನಮಗೆ ನೀಡಿಲ್ಲ ಅಂತ ನ್ಯಾಯಾಲಯದ ಗಮನಕ್ಕೆ ತಂದರು. ಸಾಕ್ಷಿ ಹೇಳ್ತೇನೆ ಅಂದ ತಕ್ಷಣ ಕ್ಷಮಾದಾನ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಪೀಠಕ್ಕೆ ತಿಳಿಸಿದರು. ಈ ನಡುವೆ ಮತ್ತಿಬ್ಬರು ಸಾಕ್ಷಿಗೆ ಮುಂದಾಗಿದ್ದು ಉಳಿದ ಆರೋಪಿಗಳ ಹೇಳಿಕೆ ಬಗೆಗೆ ಯಾವ ತೀರ್ಮಾನ ಕೈಗೊಳ್ಳಬೇಕು ಅಂತ ಈ ಬಗ್ಗೆ ಸೋಮವಾರ ಆದೇಶ ಕಾಯ್ದಿರಿಸಿದ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಆದರೆ ಮಾಫಿ ಸಾಕ್ಷಿಯಲ್ಲಿ ಪ್ರದೋಷ್ ದರ್ಶನ್ ಕೃತ್ಯದಲ್ಲಿ ಇದ್ರೂ ಅಂದಿದ್ದೇ ಆದಲ್ಲಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ಇದೇ ನೋಡಿ ದರ್ಶನ್ಗೆ ಮತ್ತೆ ನಿದ್ದೆಗೆಡುವಂತೆ ಮಾಡಿದ್ದು ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಏನು ಬರಬಹುದು ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿದೆ.